ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿರೋ ತಮ್ನೇಲ್ ಮಾಡೋದಕ್ಕೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ಬೇಕು. ಆದ್ರೆ ತಮ್ನೇಲ್ ಮಾಡೋದಕ್ಕೆ ಯಾವ ಆಪ್ ನ ಯೂಸ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಎಲ್ರಿಗೂ ಇರುತ್ತೆ. ಯಾವುದೇ ತಮ್ನೇಲ್ ನ ಕ್ರಿಯೇಟ್ ಮಾಡುವಾಗ ನಾನು ಇದ್ರೊಳಗೆ ಮಾಡಿದ್ರೆ ಬೆಟರ್ ಆಗಿರುತ್ತಾ ಅಂತೇಳಿ ಒಂದ್ಸರಿ ಥಿಂಕ್ ಮಾಡ್ತೀವಿ. ಆದ್ರೆ ನಾನ್ ಇವತ್ತಿನ ವಿಡಿಯೋದಲ್ಲಿ ಇದರಿಂದ ನಾನ್ ಯಾವ ರೀತಿ ತಮ್ನೇಲ್ ನ ಕ್ರಿಯೇಟ್ ಮಾಡೋದು, ಯಾವ ಆಪ್ ಅದು, ಅದನ್ನ ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಏನ್ ತಪ್ಪು ಮಾಡ್ತಾ ಇದೀರಾ, ಎಲ್ಲಿ ತಪ್ಪು ಮಾಡಬಾರ್ದು ಎಲ್ಲಾನು ತಿಳ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡರ್ ನ ಆನ್ ಮಾಡ್ಕೊಂಡಿದೀನಿ. ಆನ್ ಆದ ತಕ್ಷಣನೇ ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಡೋಬ್ ಎಕ್ಸ್ಪ್ರೆಸ್ಗೆ ಹೋಗ್ಬೇಕು. ಇದು ನಿಮಗೆ ಪ್ಲೇ ಸ್ಟೋರಲ್ಲೇ ಸಿಗುತ್ತೆ. ಅಡೋಬ್ ಎಕ್ಸ್ಪ್ರೆಸ್ಸು ಈ ಲೋಗೋ ಇದೆ ಅಲ್ವಾ, ಈ ಲೋಗೋದೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಡೌನ್ಲೋಡ್ ಮಾಡಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಆಲ್ರೆಡಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮಗೇನು ಯೂಟ್ಯೂಬ್ ವಿಡಿಯೋಗೆ ಬೇಕು. ಯೂಟ್ಯೂಬ್ ವಿಡಿಯೋಗೆ ಅಂತಂದರೆ ನಾವು ಏನು ಕ್ರಿಯೇಟ್ ಮಾಡಬೇಕು, 16.9ನ ತೊಗೊಳ್ಬೇಕು. ಯೂಟ್ಯೂಬ್ ವಿಡಿಯೋ ಆದರೆ 16.9, ಯೂಟ್ಯೂಬ್ ಶಾರ್ಟ್ಸ್ ಆದರೆ 9.6. ಒಂದು ವೇಳೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸಲ್ಲಿ ತಮ್ನೇಲ್ನ ಹಾಕ್ತಾ ಇದ್ದೀರಿ ಅಂದರೆ 9.6. ಬಟ್ ಯೂಟ್ಯೂಬ್ ಫುಲ್ ಕಂಪ್ಲೀಟ್ ವಿಡಿಯೋ, ಲಾಂಗ್ ವಿಡಿಯೋಗೆ ಏನಾದರೂ ನೀವು ಹಾಕ್ತಾ ಇದ್ದೀರಾ ಅಂದರೆ 16.9ನ ಸೆಲೆಕ್ಟ್ ಮಾಡಿ. 16.9ನ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಅಂತ ತೋರಿಸುತ್ತೆ. ಅದ್ರ ಮೇಲೆ ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಸ್ಕ್ರೋಲ್ ಮಾಡಬೇಡಿ. ಡೌನ್ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸರ್ಚು, ಅಪ್ಲೋಡು, ರೀಸೈಜ್, ಟೆಕ್ಸ್ಟ್, ಎಲಿಮೆಂಟ್ಸ್, ಮೀಡಿಯಾ, ಟೆಂಪ್ಲೇಟ್ಸ್, ಜನರೇಟಿವ್ ಇವೆಲ್ಲವೂ ಇದ್ದಾವೆ. ಆದರೆ ಇದ್ರ ಬಗ್ಗೆ ಏನೇನು ಅಂತೇಳಿ ನಾನು 1 by 1 ಹೇಳ್ಕೊಳ್ತಾ ಹೋಗ್ತೀನಿ. ನಮಗೆ ಮೇನ್ ಆಗಿ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಬೇಕಾಗಿರೋದು. ಅಲ್ಲಿ ನಾನು ಏನು ಮಾಡಬೇಕು, ಎಲಿಮೆಂಟ್ಸ್ಗೆ ಹೋಗಬೇಕು. ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೋಡಿ, ಇಲ್ಲಿ ಡಿಸೈನ್ ಆಕ್ಸೆಸ್ ಇದೆ, ಬ್ಯಾಕ್ಗ್ರೌಂಡ್ಸ್ ಇದೆ, ಶೇಪ್ಸ್ ಇದೆ, ಐಕಾನ್ ಇದೆ, ಟೆಕ್ಸ್ಟ್ ಲೇಔಟ್ಸ್ ಇದೆ, ಸ್ಟಿಕ್ಕರ್ಸ್ ಇದೆ. ನನಗೆ ಬ್ಯಾಕ್ಗ್ರೌಂಡ್ ಬೇಕಾಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇವಾಗ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ತಗೊಳ್ತೀನಿ, ನಮಗೆ ಅಟ್ರಾಕ್ಟಿವ್ ಆಗಿರೋದು. ಆಮೇಲೆ ನಿಮಗೆ ಡಿಫ್ರೆಂಟ್ ಆಗಿ ನಾನು ಇದೊಂದು ಹೇಳ್ಬಿಡ್ತೀನಿ. ನೀವು ಇವಾಗ ವ್ಲಾಗ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಡಿಫ್ರೆಂಟ್ ಆಗಿರುವಂಥ ತಮ್ನೇಲ್ನಲ್ಲಿ ಬ್ಯಾಕ್ಗ್ರೌಂಡ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನ್ಯಾಚುರಲ್ ಮಾಡಿದ್ರೂ ಓಕೆ. ಇವಾಗ ಬ್ಯಾಕ್ಗ್ರೌಂಡ್ ನೀವು ಏನು ಫೋಟೋ ತೊಗೊಂಡಿರ್ತೀರೋ ಅದೇ ಇದ್ರೂ ಓಕೆ, ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಒಂದೊಂದು ಟೆಕ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅದಕ್ಕೆ ನೀವು ಒಂದು ಕಲರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಅದು ಹೈಲೈಟ್ ಆಗುವಂಗೆ, ಒಂದು ಅಟ್ರಾಕ್ಟಿವ್ ಆಗಿ ಕಾಣುವ ಹಾಗೆ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡಬೇಕು. ಈಗ ನಾನು ಇದನ್ನು ತಗೊಂಡಿದ್ದೀನಿ. ಇದನ್ನು ತಗೊಂಡ ತಕ್ಷಣ ನಾವೇನು ಮಾಡಬೇಕು, ನಮ್ಗೆ ಯಾವುದಾದ್ರೂ ಒಂದು ಇವಾಗ ನನ್ನ ಫೋಟೋನೇ ಬೇಕು. ನನ್ನ ಫೋಟೋನ ನಾನು ಏನು ಮಾಡಬೇಕು, ಇವಾಗ ಫಸ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ನಾನು ತೊಗೊಂಡಿದ್ದೀನಿ ಫೋಟೋನ. ಅಲ್ಲಿ ನಾವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿದ ತಕ್ಷಣ ಇದು ಬಂದ ತಕ್ಷಣವೇ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಆಮೇಲೆ ನನಗೆ ಈ ಕಡೆ ಸೈಡ್ ಬೇಡ, ಈಗ ರೈಟ್ ಸೈಡ್ ಬೇಡ, ಲೆಫ್ಟ್ ಸೈಡು ನಾನು ಟರ್ನ್ ಮಾಡ್ಕೋಬೇಕು. ಇಲ್ಲಿ ಪೊಸಿಷನ್ ಅಂತ ಇದೆ ಅಲ್ವಾ, ಆ ಪೊಸಿಷನ್ಗೆ ಹೋಗ್ಬಿಟ್ಟು ಅಲ್ಲಿ ಫ್ಲಿಪ್ ಅಂತ ಮಾಡಿದ್ರೆ ಅದು ಟರ್ನ್ ಆಗುತ್ತೆ. ಈಗ ನಾನು ಇದನ್ನು ಜಸ್ಟು ಕಟ್ ಮಾಡ್ಕೊಳ್ತೀನಿ, ಇದಿಷ್ಟು ಕಟ್ ಮಾಡ್ಕೊಳ್ತೀನಿ. ಅದು ಆಟೋಮೆಟಿಕ್ ಆಗಿ ಇದು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಬೇರೆ ಆ್ಯಪಲ್ಲಿ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕ್ ಆಗಿ ರಿಮೂವ್ ಆಗಲ್ಲ. ನಾವು ಯಾವುದೋ ಇನ್ಶಾರ್ಟಿಂದನೋ ಇಲ್ಲ ಗೂಗಲ್ ಯಾವುದ್ರಲ್ಲಾರು ಹೋಗ್ಬಿಟ್ಟು ಅಲ್ಲಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಮ್ಮ ಫೋಟೋಸ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಹಾಗಲ್ಲ, ಡೈರೆಕ್ಟಾಗಿ ನಾವು ರಿಮೂವ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದೇ ಬ್ಯಾಕ್ಗ್ರೌಂಡು ನಾವು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಬಿಟ್ರೆ ಆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಈಗ ನಾನು ಯಾವುದೋ ಒಂದು ಫೋಟೋನ ಆ್ಯಡ್ ಮಾಡಿದೆ. ಈ ಫೋಟೋನ ಆ್ಯಡ್ ಮಾಡಿದ ತಕ್ಷಣ ಇದನ್ನು ಜಸ್ಟ್ ಕ್ಲೋಸ್ ಮಾಡ್ತೀನಿ. ಫೋಟೋ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಆಮೇಲೆ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಅದು ಎಮೋಷ್ನಲ್ ಆಗಿರ್ಬೋದು, ಯಾವುದು ಶಾಕಿಂಗ್ ಆಗಿರ್ಬೋದು, ಅಂಥದ್ದನ್ನು ನೀವು ಫೇಸ್ನಲ್ಲೂ ಎಕ್ಸ್ಪ್ರೆಷನ್ ಕೊಡೋದು ತುಂಬಾ ಇಂಪಾರ್ಟೆಂಟು. ಫೇಸ್ನಲ್ಲಿ ಎಕ್ಸ್ಪ್ರೆಷನ್ ಕೊಡಿ. ಈಗ ನಾನಿಲ್ಲಿ ಯೂಟ್ಯೂಬ್ ಸೀಕ್ರೆಟ್ ಟೆಕ್ಸ್ಟ್ ಅಂತೇಳಿ, ಇವಾಗ ಸೀಕ್ರೆಟ್ ಟಿಪ್ಸ್ ಅಂತೇಳಿ ನಾನಿಲ್ಲಿ ಟೆಕ್ಸ್ಟ್ನ ಮಾಡ್ತೀನಿ. ಅದನ್ನು ಕನ್ನಡದಲ್ಲೇ ಮಾಡ್ತೀನಿ ನೋಡಿ. ನಾನು ಕನ್ನಡದಲ್ಲೇ ತೋರಿಸ್ತೀನಿ. ಯಾಕೆ ಕನ್ನಡದಲ್ಲೇ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇಂಗ್ಲೀಷಲ್ಲಿ ಡಿಫ್ರೆಂಟ್ ಫಾಂಟ್ಸ್ ಎಲ್ಲದರಲ್ಲೂ ಇರುತ್ತೆ. ಆದರೆ ಕನ್ನಡದಲ್ಲಿ ಡಿಫ್ರೆಂಟ್ ಫಾಂಟ್ಸ್ಗಳು ನಾನು ಜಾಸ್ತಿ ಯಾವುದ್ರಲ್ಲೂ ನೋಡಿಲ್ಲ. ಡಿಫ್ರೆಂಟ್ ಫಾಂಟ್ಸ್ ಇವಾಗ ಬಂತು ಅಂದರೆ ನಾವು ಪೇ ಮಾಡಿದ್ರು ಒಂದೊಂದು ಟೈಮು ಡಿಫ್ರೆಂಟ್ ಆಗಿರೋ ಫಾಂಟ್ಸೇ ಬಂದಿಲ್ಲ. ಈಗ ನಾನು ಯೂಟ್ಯೂಬ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯೂಟ್ಯೂಬ್ ಸೀಕ್ರೆಟ್ ಟಿಪ್ಸ್ ಅಂತೇಳಿ ಹಾಕ್ತೀನಿ. ಯೂಟ್ಯೂಬ್ ಸೀಕ್ರೆಟ್ ಟಿಪ್ಸ್ ಇದನ್ನು ಹಾಕಿದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ಫಾಂಟ್ ಅಂತ ಇದೆ ಅಲ್ವಾ, ಯಾವತ್ತೂ ನೀವು ಫಾಂಟ್ಸ್ನ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ಅದೇ ಫಾಂಟ್ನ ಇಟ್ಕೊಳಕ್ಕೆ ಹೋಗಬೇಡಿ. ಫಾಂಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಫಾಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಈಗ ನನಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತಂದರೆ ಇಲ್ಲಿ ಜಸ್ಟ್ ರೆಕಮೆಂಡೆಡ್, ನಾನು ಆಲ್ರೆಡಿ ವೀಡಿಯೋಸ್ಗಳು ಮಾಡುವಾಗ ತಮ್ನೇಲ್ನ ಹಾಕಿರ್ತೀನಿ, ಅದಕ್ಕೆ ರೆಕಮೆಂಡ್ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ದಪ್ಪವಾಗಿದೆಯಲ್ಲ, ಇದು ಬೋಲ್ಡ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಜಸ್ಟ್ ನಾನಲ್ಲಿ ಬ್ಯಾಕ್ ಮಾಡಿದೆ. ಬ್ಯಾಕ್ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ, ಸೈಜ್ನ ಸೆಟ್ ಮಾಡ್ಕೊತೀನಿ. ನನಗೆ ಈ ಸೈಜು ಚೇಂಜ್ ಆಗಬೇಕು. ಈಗ ಜಸ್ಟ್ ಇದ್ರ ಮೇಲೆ ಯೂಟ್ಯೂಬ್ ಸೀಕ್ರೆಟ್ ಟಿಪ್ಸ್, ನನಗಿಲ್ಲಿ ಸೈಜು ಜಾಸ್ತಿ ಬೇಕು, ಸೈಜ್ನ ಸಹಿತ ನಾನು ಜಾಸ್ತಿ ಮಾಡ್ಕೊತೀನಿ. ಇದು ಜಸ್ಟ್ ಹೋಗಿ ನಾವು ಸೆಟ್ ಮಾಡಿಕೊಂಡ್ರು ಓಕೆ, ಸೆಟ್ ಮಾಡ್ಕೊಳ್ಬೋದು. ಇಲ್ಲ ನೀವು ಸಪ್ರೇಟಾಗಿ ಟೆಕ್ಸ್ಟ್ ಬೇಕಾದರೂ ಬರಿಬೋದು. ಜಸ್ಟ್ ಇದನ್ನು ಇಲ್ಲಿ ನನಗೇನು ಬೇಕೋ ಅದನ್ನು ಜಸ್ಟ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಾಂಟ್ಸ್ ಆದಮೇಲೆ ನಾನಿಲ್ಲಿ ಜಸ್ಟ್ ಇದ್ರ ಮೇಲೆ ಕಲರ್ನ ಚೇಂಜ್ ಮಾಡಬೇಕು, ಫಾಂಟ್ಸ್ ಕಲರ್ನ ಚೇಂಜ್ ಮಾಡಬೇಕು. ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ. ಇದರೊಳಗೆ ಮೇನ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವೇನಾದರೂ ಪೇಷನ್ಸ್ ಇರಬೇಕು. ಇದನ್ನೇನಾದರೂ ಒಂದು ವೇಳೆ ನೀವು ಅಡೋಬ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರೊಳಗೆ ಯೂಟ್ಯೂಬ್ನಲ್ಲಿ ನೀವು ಯಾವುದೇ ತಮ್ನೇಲ್ ಮಾಡ್ತಾ ಇದ್ದೀರಾ, ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ನಾನಿಲ್ಲಿ ಸೈಜ್ನ ಚೇಂಜ್ ಮಾಡೋಕ್ಕೆ ಹೋದೆ, ಸೈಜ್ ಚೇಂಜ್ ಆಯ್ತು. ಇವಾಗ ಇದನ್ನು ಓಕೆ ಮಾಡಬೇಕು. ಇಲ್ಲಿ ಓಕೆ ಆಗ್ತಾ ಇಲ್ಲ, ಅದು ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಇದನ್ನು ಹಿಂಗೆ ಮೇಲ್ಗಡೆ ಮಾಡಿಬಿಟ್ಟು ಇದ್ರ ಕಲರ್ ಬೇಕಾದ್ರೆ ನಾನು ಚೇಂಜ್ ಮಾಡಿ ತೋರಿಸ್ತೀನಿ. ಇವಾಗ ಡಿಫ್ರೆಂಟು ಕಲರ್ಗಳು ಬೇಕಾಗುತ್ತಲ್ವ, ಈ ರೀತಿ ಡಿಫ್ರೆಂಟ್ ಕಲರ್ಸ್ಗಳು ಇಲ್ಲಿ ನೀವು ಅದಕ್ಕೆ ಸಪ್ರೇಟಾಗಿ ಬೇಕಾದರೂ ನೀವು ಕಲರ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಈ ರೀತಿ ಸಪ್ರೇಟಾಗಿ ನಿಮ್ಗೆ ಯಾವ ಕಲರ್ ಬೇಕು, ಈಗ ವೈಟ್ ಕಲರ್ ಬೇಕು ಅಂತ ಅಂದರೆ ವೈಟ್ ಕಲರು, ಟಿಪ್ಸ್ಗೆ ಬೇಕು ಅಂತ ಅಂದರೆ ಅದಕ್ಕೆ ನಿಮಗೆ ಇಲ್ಲಿ ಸಪ್ರೇಟಾಗಿ ಗ್ರೀನ್ ಕಲರು, ಈ ರೀತಿ ಏನಾದರೂ ಆ್ಯಡ್ ಮಾಡ್ಬೋದು. ಅದ್ರ ಜೊತೆಗೆ ನೀವೊಂದು ವೇಳೆ ಈಗ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲೇ ಹೋಗಿ ಟೆಕ್ಸ್ಟ್ ಇದೆ ಅಲ್ವಾ, ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ, ಆ ಎಫೆಕ್ಟ್ಸ್ ಮೇಲೆ ಹೋಗಿ ಇಲ್ಲಿ ಡಿಫ್ರೆಂಟಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಎಫೆಕ್ಟ್ಸ್ನಲ್ಲಿ ನಾವು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಬೋದು. ನಾವು ಏನಾದರೂ ಶ್ಯಾಡೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಶ್ಯಾಡೋ ಈ ರೀತಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬ್ಯಾಕ್ಗ್ರೌಂಡು ಅಲ್ಲಿ ಬ್ಲರ್ರಾಗಿ ಕಾಣಿಸುತ್ತೆ, ಶ್ಯಾಡೋ ಕಲರೇ ಬ್ಲರ್ರಾಗಿ ಕಾಣಿಸಿದಾಗ ನಮ್ಮ ಯೂಟ್ಯೂಬ್ ಯಾವ ತಮ್ನೇಲ್ ನಾವು ಆ್ಯಡ್ ಮಾಡಿರ್ತೀವೋ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಡಿಸ್ಟೆನ್ಸ್ ಬೇಕಾದರೆ ಡಿಸ್ಟೆನ್ಸ್ ಮಾಡ್ಬೋದು, ಬ್ಲರ್ ಬೇಕಾದರೆ ಬ್ಲರ್ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದು ಸ್ಟಕ್ ಆಗಿದೆ ಅನಿಸ್ತಾ ಇದೆ, ಆದರೆ ಇದು ಬರ್ತಾ ಇಲ್ಲ. ಇಲ್ಲಿ ಒಂದು ವೇಳೆ ನೀವು ಜನ್ರೇಟ್ ಬೇಕಾದರೆ ಅದನ್ನು ಜನ್ರೇಟ್ ಹಾಕ್ಕೊಳ್ಬೋದು. ಈಗ ನಾನು ಅದ್ರ ಜೊತೆಗೆ ಇಮೋಜಿಸ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಸ್ಟಿಕ್ಕರ್ಸ್ ಇದೆ ಅಲ್ವಾ, ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನೀವು ಸರ್ಚಲ್ಲಿ ಕೊಟ್ಟರು ಸಾಕು, ಸ್ಟಿಕ್ಕರ್ ಯಾವ್ದು ಬೇಕೋ ಅದನ್ನು ಕೊಟ್ಟರೆ ಅದಲ್ಲಿ ಬರುತ್ತೆ. ನಾನು ಇವಾಗ ಶಾಕಿಂಗ್ ಯಾವುದಾದ್ರೂ ಕೊಡ್ತೀನಿ, ಶಾಕ್ ಅಂತ ಹೇಳಿ ಆ್ಯಡ್ ಮಾಡ್ತೀನಿ. ಶಾಕ್ ಅಂತ ಆ್ಯಡ್ ಮಾಡಿದ ತಕ್ಷಣ ಅಲ್ಲಿ ಡಿಫ್ರೆಂಟ್ ಆಗಿರುವಂಥ ಶಾಕ್ದು ಯಾವುದಾದ್ರೂ ತೋರಿಸ್ತಾ ಇರುತ್ತೆ ಸ್ಟಿಕ್ಕರ್ಸು. ಈಗ ನಾನಿವಾಗ ನನಗಿಲ್ಲಿ ಬೇಕಾಗಿರೋದು ಯಾವುದಾದ್ರೂ ಡಿಸೈನ್ ಅಸೆಟ್ಸ್ ತೊಗೊತಾ ಇದ್ದೀನಿ. ನಾನು ಯಾವುದಾದ್ರೂ ಒಂದು ಇಮೇಜ್ ಸಾಕು ನನಗೆ. ಇಮೇಜ್ ಆಗಿರೋದಕ್ಕೆ ಇಲ್ಲಿ ಜಸ್ಟು ಯಾವುದಾದ್ರೂ ಇಲ್ಲಿ ತೊಗೊಳ್ಬೋದು. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಪೇ ಯಾವುದಾದ್ರು ಮಾಡ್ತಾ ಇದ್ದೀರಲ್ವ, ಪೇ ಮಾಡಿದಾಗ ನಿಮಗೆ ಸ್ವಲ್ಪ ಬೇಗ ನಿಮಗೆಲ್ಲ ಯಾವುದೇ ಸ್ಟಿಕ್ಕರ್ಸ್ ಇರ್ಬೋದು, ಯಾವುದೇ ಟೆಕ್ಸ್ಟ್ ಇರ್ಬೋದು, ಪಟ ಅಂತ ಸಿಕ್ಬಿಡುತ್ತೆ. ಆದರೆ ಪೇ ಮಾಡಿಲ್ಲ ಅಂದರೆ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಆದರೆ ಎಲ್ಲ ಇಮಿಡಿಯೇಟಾಗಿ ಪೇ ಮಾಡೋದಕ್ಕೆ ಹೋಗಬೇಡಿ. ನೀವು ಪೇ ಮಾಡಲಾರ್ದಂಗೆ ಫಸ್ಟು ಎಲ್ಲ ಚೆಕ್ ಮಾಡಿ, ಏನು ಮಾಡಬೇಕು, ಎಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ಫಸ್ಟು ಬಿಗಿನರ್ ಆಗಿದ್ದರೆ ಫಸ್ಟು ಅಮೌಂಟ್ನ ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ವೀಡಿಯೋಸ್ಗಳಿಗೆ ಒಂದು ಅರ್ನಿಂಗ್ಸ್ ಆಗ್ತಾ ಇದೆ ಯೂಟ್ಯೂಬಿಂದ ಅಂದಾಗ ಆಗ ನೀವು ಅಮೌಂಟ್ನ ಸ್ಪೆಂಡ್ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಆದರೆ ಮೊದಲೇ ಅಮೌಂಟ್ನ ಇದಕ್ಕೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ 1 ಮಂತ್ ಆದಮೇಲೆ 2 ಮಂತ್ಸ್ ಆದಮೇಲೆ ಯೂಟ್ಯೂಬ್ನೇನಾದರೂ ಬಿಡೋದು, ಅದನ್ನೆಲ್ಲ ಮಾಡೋದಕ್ಕಿಂತ ಫಸ್ಟು ನಿಮಗೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರಬೇಕು. ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ನೀವು ಯಾವುದಕ್ಕಾದರೂ ಯೂಟ್ಯೂಬ್ನಲ್ಲಿ ನಿಮಗೆ ಯಾವುದಾದ್ರೂ ಇವಾಗ ಈ ಯೂಟ್ಯೂಬ್ನಲ್ಲಿ ಕ್ಯಾನ್ವಾ ಆಗಿರ್ಬೋದು, ಅಡೋಬ್ ಆಗಿರ್ಬೋದು, ಯಾವುದೇ ತೊಗೊಳ್ಬೇಕು ಅಂತಂದರೂ ಫಸ್ಟು ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ಅರ್ನಿಂಗ್ಸ್ ಆಗ್ತಾ ಇದೆ, 2-3 ತಿಂಗಳು ನಿಮಗೆ ಚೆನ್ನಾಗಿ ಅಮೌಂಟ್ ಬರ್ತಾ ಇದೆ ಅಂದರೆ ಆವಾಗ ಮಾತ್ರ ಪೇ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪೇ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪೇ ಮಾಡಲಾರ್ದಂಥ ಆ್ಯಪ್ಗಳನ್ನ ಯೂಸ್ ಮಾಡಿ. ಇದನ್ನು ಪೇ ಮಾಡಲಾರ್ದಂಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಪೇಷನ್ಸ್ ಇರಬೇಕು. ಆದರೆ ಅಟ್ರಾಕ್ಟಿವ್ ಆಗಿರೋ ತಮ್ನೆಲ್ಲ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು.
ನೋಡಿ ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಟೆಕ್ಸ್ಟ್ನ ಯಾವತ್ತು ನೀವು 2ರಿಂದ 3 ಟೆಕ್ಸ್ಟ್ನ ಮಾತ್ರ ಯೂಸ್ ಮಾಡಿ, 3 to 4 ವರ್ಡ್ಸ್ ಮಾತ್ರ ಇರಬೇಕು. ಅದನ್ನು ಬಿಟ್ಬಿಟ್ಟು ನೀವು ಜಾಸ್ತಿ ಎಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸೋದಿಲ್ಲ. ಇವಾಗ ನಾನು ಜಸ್ಟ್ ಯೂಟ್ಯೂಬ್ ಸೀಕ್ರೆಟ್ ಟಿಪ್ಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಒಂದು ವೇಳೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡು ಯೂಟ್ಯೂಬ್ನಲ್ಲಿ ನಾನು ನನ್ನ ತಮ್ನೇಲ್ಗಳೆಲ್ಲ ನೀವು ನೋಡಿರ್ಬೋದು, ಬ್ಯಾಕ್ಗ್ರೌಂಡ್ನಲ್ಲಿ ನಾನೊಂದು ಕಲರ್ ಹಾಕ್ತೀನಿ, ಏನಾದರೂ ಒಂದು ಲೈಟಿಂಗ್ಸ್ನ ಹಾಕ್ತೀನಿ. ಅದನ್ನು ಇಲ್ಲೇ ತೊಗೊಳೋದು ನಾನು. ಇವಾಗ ಜಸ್ಟ್ ಗ್ರೀನ್ ಲೈಟಿಂಗ್ನ ಹಾಕ್ತೀನಿ. ಜಸ್ಟ್ ಗ್ರೀನ್ ಲೈಟ್ ಅಂತೇಳಿ ಆ್ಯಡ್ ಮಾಡಿಬಿಡ್ತು. ಇವಾಗ ಜಸ್ಟ್ ಅದು ಎಷ್ಟು ಬರುತ್ತೋ ಅದನ್ನು ಮಾತ್ರ ಇವಾಗ ಯಾವುದಾದ್ರೂ ಒಂದು ತೊಗೊಳೋದು, ಈ ರೀತಿ ತೊಗೊಂಡ್ಬಿಟ್ಟು ಆ್ಯಡ್ ಮಾಡೋದು. ಇದನ್ನು ಇವಾಗ ನನಗೆ ಇದು ಬೇಡ, ಇದು ಚೆನ್ನಾಗಿಲ್ಲ. ಈ ರೀತಿ ನೀವು ಇಲ್ಲಿ ತೊಗೊಳ್ಬೋದು, ಯಾವುದಾದ್ರೂ ಅಷ್ಟೇ ಲೈಟಿಂಗ್ನ ನೀವು ಯಾವ್ದು ಬೇಕಾದರೂ ಇಲ್ಲಿ ತೊಗೊಳ್ಬೋದು. ಇದನ್ನು ತೊಗೊಂಡ್ಬಿಟ್ಟು ಯಾಕೋ ಇದು ವರ್ಕ್ ಆಗ್ತಾ ಇಲ್ಲ, ಜಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಈ ರೀತಿ ಆ್ಯಡ್ ಮಾಡ್ಬೋದು. ಈ ರೀತಿ ಆ್ಯಡ್ ಮಾಡ್ಬೋದು. ಆದರೆ ಇದು ವಿತೌಟ್ ಇಲ್ಲಿ ಬರುತ್ತೆ, ನಾವು ಬೇಕಾದರೆ ಇಲ್ಲಿ ರಿಮೂವ್ ಮಾಡ್ಬೋದು. ಅದು ಬ್ಯಾಕ್ಗ್ರೌಂಡ್ ಬೇಕಾದರೂ ಅಲ್ಲಿ ನೀವು ರಿಮೂವ್ ಮಾಡ್ಬೋದು. ವಿತೌಟ್ ಆಬ್ಜೆಕ್ಟ್ಸ್ ಇಲ್ಲಿ ಬರುತ್ತೆ. ಅದಾದಮೇಲೆ ನಿಮ್ಮ ಫೋಟೋ ಇರುತ್ತಲ್ವ, ನಿಮ್ಮ ಫೋಟೋನ ಇಲ್ಲಿ ಆ್ಯಡ್ ಮಾಡಿ, ಇದ್ರ ಹಿಂದ್ಗಡೆನೇ ಆ್ಯಡ್ ಮಾಡಿ. ಈಗ ನಾನು ಜಸ್ಟ್ ನನ್ನ ಫೋಟೋನ ತೊಗೊಂಡ್ಬಿಟ್ಟು ಇಲ್ಲಿ ಹಿಂದೆ ಆ್ಯಡ್ ಮಾಡುವಾಗ ಇದು ನಿಮ್ಗೆ ಕಾಣಿಸ್ತಾ ಇದೆ. ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ನೀವು ಅಂತಂದರೆ, ಯೂಟ್ಯೂಬ್ನಲ್ಲಿ ಇಲ್ಲಿ ನೀವು ಫೋಟೋ ಇದೆ ಅಲ್ವಾ, ಫೋಟೋ ಬ್ಯಾಕ್ ಸೈಡ್ನ ನಾವು ಇಲ್ಲಿ ಲೇಯರ್ಸ್ನ ಚೇಂಜ್ ಮಾಡಬೇಕು. ಈಗ ಲೇಯರ್ಸ್ ಚೇಂಜ್ ಮಾಡಬೇಕು ಅಂದರೆ ನಾನು ಈ ಗ್ರೀನ್ ಕಲರು ನನ್ನ ಫೇಸ್ ಹಿಂದ್ಗಡೆ ಬರಬೇಕು ಅಂದರೆ ಇಲ್ಲಿ ಇಟ್ಕೊಂಡ್ರೆ ಅದು ಚೇಂಜ್ ಆಯಿತು. ಈ ರೀತಿ ಚೇಂಜ್ ಮಾಡೋದು. ಜಸ್ಟ್ ಅದು ಲೈಟ್ ಸ್ವಲ್ಪ ಚೇಂಜ್ ಆಗ್ತಾ ಇಲ್ಲ ಇಲ್ಲಿ, ಬಟ್ ಲೈಟ್ನ ನಾವು ಚೇಂಜ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ನಾನು ಲೈಟ್ನ ಯೂಸ್ ಮಾಡ್ತೀನಿ. ಡಿಫ್ರೆಂಟ್ ಆಗಿರೋ ಲೈಟ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಲೈಟ್ನ ತಗೊಳ್ಳಿ. ಈ ರೀತಿ ಲೈಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಗ್ರೀನ್ ಕಲರ್ ಲೈಟ್ನ ನಾನು ತೊಗೊಂಡಿದ್ದೀನಿ ನೋಡಿ. ಇದಾದಮೇಲೆ ಇದ್ರ ಪಕ್ಕ ನಾನು ನನ್ನ ಫೋಟೋನ ಆ್ಯಡ್ ಮಾಡ್ತೀನಿ. ಫೋಟೋ ಆ್ಯಡ್ ಮಾಡಿಬಿಟ್ಟು ಆಮೇಲೆ ನಂದು ಯೂಟ್ಯೂಬ್ ಏನು ನೇಮ್ ಬರ್ತಿದ್ನೋ ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಲೇಯರ್ಸ್ಗೆ ಹೋಗ್ಬಿಟ್ಟು ಲೇಯರಲ್ಲಿ ಚೇಂಜ್ ಮಾಡೋಣ. ಇಲ್ಲಿ ಮೇಲ್ಗಡೆನೂ ನಮ್ಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಲೇಯರು, ಅಲ್ಲಿ ಬೇಕಾದರೂ ಚೇಂಜ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಡೌನ್ನಲ್ಲಿ ಹೋದರೆ ಡೌನ್ನಲ್ಲಿ ಇಲ್ಲಿ ಲೇಯರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಗ್ರೀನ್ನ ತೊಗೊಂಡ್ಬಿಟ್ಟು ಇದನ್ನು ಬ್ಯಾಕ್, ನನ್ನ ಫೇಸ್ ಬ್ಯಾಕ್ ಹಾಕಿದ್ರೆ ಅದು ಬ್ಯಾಕ್ ಸೈಡ್ ಹೋಗುತ್ತೆ. ಇವಾಗ ಎಷ್ಟು ಅಟ್ರಾಕ್ಟಿವ್ ಆಗಿ ಫೇಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈ ರೀತಿ ಕ್ರಿಯೇಟ್ ಮಾಡಿ. ಈ ರೀತಿ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ. ಇಮೇಜ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಯೂಟ್ಯೂಬ್ನ ನೀವೇನಾದರೂ ಟೆಕ್ಸ್ಟ್ ಹಾಕೋದಾದರೂ 2-3 ವರ್ಡ್ಸಲ್ಲಿ ಇದನ್ನು ಆ್ಯಡ್ ಮಾಡಿ. ಆಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ 19201080 ಇದರೊಳಗೆ ಇರಲಿ, PNGನಲ್ಲೇ ಇರಲಿ. ಇವು ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವು ಶಾರ್ಟ್ಸ್ ಮಾಡೋದಾದರೂ ಅಷ್ಟೇ ಇದೇ ರೀತಿ ಕ್ರಿಯೇಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಅಲ್ಲಿ ನಾನು ಏನು ಮಾಡಬೇಕು ಅಂತೇಳಿ ನಾನು ಕಮೆಂಟ್ಸ್ನಲ್ಲೇ ರಿಪ್ಲೈ ಮಾಡ್ತೀನಿ. ಏನಾದರೂ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಿತ್ತು ಅಂದರೂ ಆವಾಗಲೂ ನನಗೆ ಕಮೆಂಟ್ಸ್ ಮಾಡಿದ್ರೆ ಅದನ್ನು ನಾನು ರಿಪ್ಲೈ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಬೇರೆ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಅಲ್ಲಿ ಹೈಪ್ ಕಾಣಿಸ್ತಾ ಇದೆ, ಹೈಪ್ನ ನೀವು ಮಾಡೋದ್ರಿಂದ ಇನ್ನೂ ಜಾಸ್ತಿ ಜನಕ್ಕೆ ಅದು ರೀಚ್ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.